ಏಯ್ ಎದ್ದೇಳು. ಏನು ಬರೀ ಮಲ್ಕೋದ ಮಾಡ್ತೀಯಲ್ಲ, ಎದ್ದೇಳು. ಏನಪ್ಪ ಗೋಪಿ, ನಾನು ಮನೆ ಕಡೆ ಬಂದಿಲ್ಲ. ಹಾಂ, ಹೆಂಗೆ ಅನ್ಸಕತ್ತೈತಿ ಮನೆ? ನಿಮಗೆಲ್ಲ ಚಲೋ ಅನ್ಸಕತ್ತೈತೆ? ಹಾಂ, ನಿಮ್ಮವ್ರು ಏನೋ ಮಾಡಕತ್ತಾರ? ಅಂಕಲ್, ನಾವು ಇಷ್ಟು ದೊಡ್ಡ ಮನೆಯಾಗ ನಾವು ಯಾವಾಗಿರ್ಬೇಕು? ಹಾಂ, ಅಲ್ಲಿ ನಾವು ಸಿಟಿಯಾಗ ಒಂದು ಅಡುಗೆ ಮನೆ, ಒಂದು ಪಡ್ಸಾಲಿ ಅಷ್ಟೇ ಇತ್ತು. ಇಲ್ಲಿ ಇಷ್ಟು ದೊಡ್ಡ ಮನೆಗೆ ಕೊಟ್ಟಿರಿ. ನಿಮ್ಮ ಋಣ ನಾವು ಹೆಂಗೆ ತೀರಿಸ್ಬೇಕು ಅನ್ನೋದಾಗ ಗೊತ್ತಾಗತ್ತಿಲ್ರಿ. ಯಾವ ಇಲ್ಲಿ ನೋಡಿಲ್ಲಿ ಚೇತನ ಗೌಡ್ರು ಬಂದಾರ, ಬಾ ಎದ್ದು. ಅಯ್ಯ ಗೌಡ್ರ ಬಂದಿಂದ್ರಿ. ಒಂದೆರಡು ಮೆಣಸಿನ್ಕಾಯಿ ಕೊಟ್ಟಿದ್ರಲ್ಲ, ಅವು ಬುಟ್ಟೆಗೆ ಹಾಕಿಟ್ಟಿದ್ನೆಲ್ಲ ತೆಗೆದು ಸ್ವಲ್ಪ ಒಣಗಕ್ಕೆ ಹಾಕ್ಬೇಕಂತಂದು ಕುಂತೆ ಬಂದಿಂದ್ರಿ. ಅಯ್ಯ ಚೇತನ, ಮನೆ ಬರ್ಬೇಕಿಲ್ಲ, ನೀನು ಬರ್ತೀನಿ ಅಂತ ಹೇಳೋದವ್ರು ಇಬ್ರು ಹೋದ್ರಿ. ಹೊಳ್ಳಿ ಬರ್ತೇವ ಅಡಿಗೆ ಮಾಡ್ಬೇ ಅಂತ ಇವ ಅಂದ. ಅಡಿಗೆ ಮಾಡಿಟ್ಟಿನಿ, ಬರಲೇ ಇಲ್ಲಪ್ಪ ನೀನು. ಹಂಗ ಹೋದೆ ಅಂತ ಮನೆಗೆ. ಯಾಕಪ್ಪ ನಮ್ಮ ಮನ್ಯಾಗ ಊಟ ಮಾಡಂಗಿಲ್ಲ ನೀನು? ಬೇ ಬರ್ಬೇಕಂತ ಮಾಡಿದ್ದೆ, ಹಾಗೆ ಹೊತ್ತಾತ. ನಮ್ಮ ಅವನು ಫೋನ್ ಮಾಡಕತ್ಲ. ಇನ್ನೇನಂತಂದು ಆ ಕಡೆ ಹೋದೆ. ಏನೋ ಗೆಟಪ್ಪ ಚೇಂಜ್ ಆಗಿಬಿಟ್ಟಿತ್ತಲ್ಲ. ಹಾಂ ಯಪ್ಪ ನೋಡಲಿ, ಲುಂಗಿ ಅದು ಯಾವತ್ತು ಹಿಂಗೆ ಹಾಕೊಂಡಿದ್ದಿಲ್ಲ. ಬಾ ರೈತನ ಮಗ ಆಗ್ಬಿಟ್ಟು ಬಿಡು ನೀನು. ಹೌನಪ್ಪ, ಇನ್ನು ಹಳ್ಳಿ ಜೀವನನೇ ನಮ್ಮ ಜೀವನ ಅಲ್ಲ. ನಾ ಇನ್ನು ರೈತಲ್ಲ, ಹೌದಿಲ್ಲ? ನಮ್ಮ ಅಪ್ಪನೂ ಮೊದಲೆಲ್ಲ ರೈತರ ಕೆಲಸನ ಮಾಡ್ತಿದ್ದ. ನಾನಾ ಹೋಗಿ ಸಿಟಿಗೆ ಮೆಟ್ಟಾಗಿದ್ದೆ. ಇನ್ನೇನು ಮತ್ತು ಅದೇ ಅಲ್ಲ ನಮ್ಮದು ಜೀವನ. ರೈತರನ್ನ ಭಾಳ ಚಲೋಪ್ಪ. ಇದು ಏನೈತಿ ಸಿಟಿಯಾಗ ಧೂಳು, ಅದು ಪೊಲ್ಯೂಷನ್ನು ನೋಡಿ ಇಲ್ಲ ಎಷ್ಟು ಯಪ್ಪ. ಇಲ್ಲಿ ನೋಡಿ ಎಷ್ಟು ನೆಮ್ಮದಿಯಿಂದ ಐತಿ ಜೀವನ. ಹಾಂ, ಭಾಳ ಖುಷಿ ಆಗೈತಿ ನನಗಂತರೂ. ನಿಮ್ಮ ಋಣ ಹೆಂಗೆ ತೀರಿಸ್ಬೇಕು ಅನ್ನೋದ ನನಗೆ ಗೊತ್ತಾಗತ್ತಿಲ್ಲ. ನನಗೆ ನಿಜವಾಗ್ಲೂ ಹಿಂದಿನ ಜನ್ಮದಾಗ ನಾ ಏನು ನಿಮ್ಮ ಮಗ ಆಗಿದ್ನೇನೋ ಅದಕ್ಕೆ ನನಗಿಷ್ಟು ಸಹಾಯ ಮಾಡಾಕತ್ತೀರಿ ಅಂಕಲ್ ನೀವು. ಭಾಳ ಅಂದ್ರೆ ಭಾಳ ಖುಷಿ ಆಕತೈತಿ ನನಗೆ. ಎಷ್ಟು ನೆಮ್ಮದಿಯಿಂದ ಅದೀನಿ ನಾನೀಗ. ಹುಟ್ಟು ಸೋಮಾರಿ ಆಗಿಬಿಟ್ಟಿದ್ದು ನೋಡು. ರಾಧನ ಮನೆಯಾಗಿದ್ದು ಒಂದು ರೀತಿ ಆಕಿ ಹೊರಗೆ ಹಾಕಿದ್ದ ಚಲೋ ಆತು. ಆಗೋದಿಲ್ಲ ಒಳ್ಳೇದಕ್ಕಂತಾರ, ಸುಳ್ಳಲ್ಲಿ ನೋಡು ಚೇತನ್. ಗೌಡ್ರ, ನನ್ನ ಮಗ ಹೇಳ್ದಂಗೆ ನಿಮ್ಮ ಋಣ ಹೆಂಗೆ ತೀರಿಸ್ಬೇಕೇನ ನಮ್ಗೆ ಗೊತ್ತಾಗತ್ತಿಲ್ರಿ. ನೀವು ಏನಾರ ನಮ್ಗೆ ಕೈ ಬಿಟ್ಟಿದ್ರಂದ್ರೆ ನಾವು ಎಲ್ಲರ ಹೋಗಿ ಸಾಯ್ಬೇಕಾಕಿತ್ತು. ಕಿಸೆದಾಗ ₹1 ಇಲ್ಲ, ಇರಾಕ ಮನಿ ಇಲ್ಲ, ಒಂದು ಊಟಕ್ಕೆ ಒಂದು ಕೂಳು ತಿನ್ಬೇಕಂದ್ರೆ ಒಂದು ರೊಟ್ಟಿ ಇಲ್ಲ. ಹೆಂಗೆ ಮಾಡ್ಬೇಕಾಕಿತ್ರಿ ನಾವು? ನಿಂತ ಪಟ್ಟೆ ಮ್ಯಾಗ ಆಕಿ ಹೊರಗೆ ಹಾಕಿಬಿಟ್ಲು. ಹೆಂಗಪ್ಪ ಮುಂದಿಂದು ಒಂದೇ ದೇವರು ಚೇತನ ರೂಪದಾಗ ಬಂದು ನಿಮ್ಮ ರೂಪದಾಗ ಬಂದು ನಮಗೆ ಸಹಾಯ ಮಾಡಿದ ದೇವ್ರು. ಅಪ್ಪ, ನಮ್ಗೆ ಎಷ್ಟು ಜಲಮ ಎತ್ತಿದ್ರು ನಿಮ್ಮ ಋಣ ನನಗೆ ತೀರ್ಸಕ್ಕಾಗಂಗಿಲ್ರಿ ಗೌಡ್ರೆ, ತೀರ್ಸಕ್ಕಾಗಂಗಿಲ್ರಿ. ಏನು ಬೇ ಹಿಂಗೆಲ್ಲ ಮಾತಾಡ್ತಿ? ನಮ್ಮ ತಂಗಿ ಆದ್ರೆ ನಾ ಕೈ ಬಿಟ್ಬಿಡ್ತಿದ್ದೇನು? ಹಾಂ, ನಮ್ಮ ಚೇತನ್ನ ದೋಸ್ತಿಮ ನಾವು ಹೆಂಗೆ ಕೈ ಬಿಡ್ತೇವಿ? ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಪಾಪ ಊರು ಬಿಟ್ಟು ಊರು ಬಂದಿರಿ, ಏನೋ ತಿಳಿಲಾರ್ದ ಲಗ್ನ ಆಗಿಬಿಟ್ಟಿಯಪ್ಪ, ಎಲ್ಲ ಮಾರ್ಕೊಂಬಂದಿರಿ. ಏನೂ ಇಲ್ಲ ಅಂದಮೇಲೆ ನಾವು ನೋಡಿ ಹೆಂಗೆ ಕೈ ಬಿಡೋಕ್ಕಾಗುತ್ತೆ? ಹೌದಿಲ್ಲ? ಅದು ಮನುಷ್ಯತ್ವ ಅನ್ನಿಸ್ಕೊಳಂಗಿಲ್ಲ. ಏನು ನಮಗೂ ಇದು ಮನೆ ಹಂಗೆ ಬಿದ್ದಿತ್ತು. ಈಗ ನೀವು ಅದನ್ನು ಸ್ವಚ್ಛ ಮಾಡ್ಕೊಂಡು ದೀಪ ಹಚ್ಕೊಂಡು ಇದ್ರೆ ಎಷ್ಟು ಖುಷಿ ಆಗುತ್ತೆ. ಈಗ ಅದೊಂದು 2 ಎಕರೆ ಹೊಲ ಏನು ಮಾಡ್ಕೊಂಡು ತಿಂದ್ರೆ ಏನು ಗಂಟು ಹೋಗುತ್ತೆ? ನಾವು ಮಾಡ್ದೆ ನೀವು ಮಾಡ್ತೀರಿ. ನಮಗೊಂದು 40 ಎಕರೆ ಹೊಲದಾಗ 2 ಎಕರೆ ನೀವು ಮಾಡ್ಕೊಂಡು ತಿಂದ್ರೆ ಏನು ಕಡಿಮೆ ಆಗುತ್ತೆ ಹೇಳು? ಹಾಂ, ಹಂಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು. ಬಾರಪ್ಪ, ಹೊಲ ತೋರಿಸ್ತೀನಿ. ಮನೆ ನೋಡ್ಕೊಂಬಂದಿಯಲ್ಲ, ನಿನ್ಗೆ ಹೆಂಗೆ ಅನ್ಸುತ್ತೆ? ಚಲೋ ಅನ್ಸತ್ರಿ. ನನಗೂ ಅಷ್ಟು ಗೊತ್ತಾಗಂಗಿಲ್ಲ. ಈಗ ನೀವು ನನಗೆಲ್ಲ ನಿಂತೆಲ್ಲ ಗೈಡ್ ಮಾಡಬೇಕು. ಯಾಕಂದ್ರೆ ನಮಗೂ ಒಟ್ಟ ಹೊಲದ ಮಾರಿ ನೋಡ್ದವಲ್ಲ, ಇದ ಫಸ್ಟ್ ಟೈಮು. ಮೊನ್ನೆಲ್ಲ ಅಡ್ಡಾಡಿ ಬಂದೀನಿ, ಹೇಳ್ಯಾನ ಚೇತನ ಹೆಂಗೆ ಅಂತಂದು. ಅದಕ್ಕೆ ಅದನ್ನು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿಸಿ ಬಿತ್ತಬೇಕಲ್ಲ. ಈಗ ಬಿಸಿಲು ಒಂದು ಮಳೆ ಎಲ್ಲಿರ್ತೈತ್ರಿ ಈಗಿನ ಇದ್ರಾಗ. ಆದ್ರೆ ನೀರು ಒಂದು ಬಿಡ್ತೀನಿ ಅಂತ ಹೇಳಿರಿ ಅಲ್ಲ, ಅದೋ ಒಂದು ಖುಷಿ. ಏನಾರ ಮೆಣಸಿನ್ಕಾಯಿ ಅದು ಏನಾರು ಹಾಕ್ಬೇಕಂತ ಮಾಡೀನಿ ರೀ ಗೌಡ್ರೆ. ನೀನು ನಮ್ಮ ದೋಸ್ತು ಕೇಳೀನಿ ಮೆಣಸಿನ್ಕಾಯಿ ಹಾಕಂತ ಹೇಳ್ಯಾನ. ಹಂಗಾಗಿ ನೆಗ್ಲಿ ತಂದೀನಿ ನೋಡ್ರಿ, ಅಲ್ಲಿ ಇಟ್ಟೀನಿ. ಬಾರಿ ಐತಿ. ಚಲೋ ಐತಪ್ಪ. ಹಾಂ, ಅಂದ್ರೆ ಈಗ ಹೊಲ ಕಡೆ ನೀನು ಚೇತನ್ ಹೋಗ್ಕಿರ? ನಮ್ಮ ಮನೆಗೆ ಹೋಗ್ಲೇ ಅಂದ್ರೆ ಗೌಡ್ರ ಹಂಗೆ ಹೋಗಿರೆ ಚಾ ಕುಡಿದು ಹೋರಿ. ಇಲ್ಲವಾ, ಈಗ ಹೊತ್ತಾಗತ್ತ, ಬರ್ತೀನಿ. ಏನು ನಮ್ಮ ತಂಗಿ ಮನೆಗೆ ನಾ ಬರೋದು ಹೋಗೋದು ಇದ್ದೇ ಇರ್ತೈತಿ. ಇವಾಗ ಹೊಕ್ಕಿರಿ. ಹೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಬಂಗಾರಿ ನಾ ಜಲ್ದಿ ಬರ್ರಿ, ನಾನು ನಾಷ್ಟ ಮಾಡ್ಲಾರ ಹಂಗೆ ಕೂತಿರ್ತೀನಿ ಅಂತ ಹೇಳಿದ್ಲು. ಅದ್ರ ಸಂಬಂಧ ಹಂಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಹೋದ್ರತ್ತಂತ ಬಂದೆ. ಆಯ್ತಾ ಚೇತನ, ಗೋಪಿ, ನೀವು ಹೊಲ ಕಡೆ ಹೋಗ್ಬರಪ್ಪ, ನಾ ಹೋಗ್ತೀನಿ. ಆಯ್ತಾಳಪ್ಪ, ನೀವು ಹೋಗಿರು, ನಾ ಹೋಗಿ ಬರ್ತೇವೆ. ಯವ್ವ, ಈ ಬ್ಯಾಸಿಗೆ ಐತಿನ, ಅದು ಟೊಪಿನೂ ತೆಗಿ, ಆ ಜಾಕೆಟ್ನೂ ತೆಗಿ. ಏನು ನಾವು ಹೋಗ್ತೀವಿ. ಒಂದಿಟ್ಟು ಏನಾರ ರೊಟ್ಟಿ ಅದು ಏನಾರು ಮಾಡಿಡು, ಮಧ್ಯಾಹ್ನಕ್ಕೆ ಬರ್ತೀನಿ ನಾನು. ದೋಸ್ತ ನಡಿಯೋ. ಯಪ್ಪ ಜಲ್ದಿ ಬರ್ರಿ. ಬರ್ತೀನಿ ಅಂತೇಳಿ ಹಂಗ ಹೋಗ್ಬೇಡ್ರಿ. ಚೇತು, ನೀನು ಇಲ್ಲೇ ಊಟ ಮಾಡಕತ್ತಪ್ಪ. ಮನೆಗೆ ಹೋಗ್ಬೇಡ, ಇಲ್ಲೇ ಊಟ ಮಾಡಿ ಮನೆಗೆ ಹೋಗತ್ತೆ ಅಂತ. ಆಯ್ತಾಳ್ಬೆ ಐತಿ. ಇವ ಏನು ಚೇತನ್ ಜೊತೆ ಹೊಂಟಾನ ದೋಸ್ತಲ್ಲ. ಮತ್ತು ಅವ್ರ ಮನ್ಯಾಗ ಬಾಡಿಗೆ ಅದಾವ ಏನ, ಅದೊಂದು ಹಿಂದೆ ಗುಡಿಸ್ಲೈತಲ್ಲ, ಆ ಗುಡಿಸಲ್ ಮನ್ಯಾಗ ಇರ್ಬೇಕು. ಇವಕ್ಕೆ ಯಾರು ಕೊಡ್ತಾಳೆ? ದೊಡ್ಡ ಮನೆ.
ಕೂಲಿ ಕೆಲಸ ಮಾಡಕತ್ತಿದ್ದಂಗೆ ಅದಾನ. ಅದಕ್ಕೆ 3 ಬಳಿ ಬತ್ತಿ, ಲುಂಗಿ, ಹಳಿ ಟೀ ಶರ್ಟು ಅದನ್ನ ನೋಡಲಿ, ಹೆಗಲಿಗೆ ಒಂದು ಹೊಲಸ್ತನ್ ಟಾವೆಲ್, ಮತ್ತು ಇವಕ್ಕೆ ಗತಿ ಮೋಸ ಮಾಡಿ ನನ್ನ ಲಗ್ನ ಅದ ಸುಳ್ಳು ಹೇಳಿ ದೊಡ್ಡ ಶ್ರೀಮಂತ ಇದೀನಿ ಅಂತಂದು ಮತ್ತು ಇವಕ್ಕೆ ಇದೇ ಗತಿ ಇರ್ಮನೆ ಬರೋದು. ನಾ ಈಗ ಚೇತನ್ ಜೊತೆ ಮಾತಾಡ್ಬೇಕಲ್ಲ, ನನ್ನ ಡಾರ್ಲಿಂಗ್ ಜೊತೆ ಹೆಂಗೆ ಇವಂಗೆ ಯಾಕೆ ಅಂಜಲಿ, ನಾನು ಇವನ್ ಬಿಟ್ಟಿನಿ. ಚೇತನ್ ಜೊತೆ ನಾನು ಮಾತಾಡ್ತೀನಿ. ಚೇತನ್ ಚೇತನ್ ಏನು ಇವಳು ಚೇತನ್ ಚೇತನ್ ಅಂತ ಕರೆಯಕತ್ತಾಳಲ್ಲ, ಯಾಕೆ ನಿನ್ನ ಜೊತೆ ಏನೋ ಮಾತಾಡ್ಬೇಕಂತನ ಆಕಿಗೆ? ಈ ಕಡೆ ಹೋಳಾದ ಹೋಗು ನಡಿಯೋ ಮಾರಾಯ, ಒಳ್ಳೆ ಬೆಕ್ಕ ಅಡ್ಡ ಬಂದಂಗೆ ಬಂತಲ್ಲ ದರಿದ್ರಗೇಡಿ. ಆಕಿನ ಮುಂದೆ ಹಾದು ಹೋಗೋದೇ ಬೇಡ, ಈ ಕಡೆ ಹೊಳ್ಳಿ ಫಾತಿಮಾ ಅಕ್ಕರ ಮನೆ ಮುಂದೆ ಹಾಸಿ ಹೋಗು ನಡಿ. ಚೇತನ್ ನಿಂತ್ಕೊಳ್ಳಿ, ಸ್ವಲ್ಪ ನಿಮ್ಮ ಜೊತೆ ನಾನು ಮಾತಾಡಬೇಕು ಪ್ಲೀಸ್. ನನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಮ್ಮಮ್ಮ ಏನೋ ಹೇಳಿ ಕಳಿಸಿದ್ಲು, ಅದನ್ನು ನಿಮಗೆ ಹೇಳಬೇಕು ಪ್ಲೀಸ್. ನನ್ನ ಮಾತು ಕೇಳಿ, ಒಂದು ಸ್ವಲ್ಪ ಒಂದೇ ನಿಮಿಷ ಮಾತಾಡಬೇಕು ಪ್ಲೀಸ್. ಬನ್ನಿ. ಏನು ಸ್ಟೈಲ್ ಮ್ಯಾಮ್ ಕರೆಯಕತ್ತಾಳ ನಿನ್ನ? ಬನ್ನಿ ಮಾತಾಡಬೇಕು. ಸೋಗ್ಲಾಡಿ ಹೋಗೋ ಮಾರೇ, ಮತ್ತೆ ಹಿಂದೆ ಬೆನ್ನು ಹತ್ತಾಳಿನ. ಹೋಗಿ ಏನು ಕೇಳ್ಕೊಂಡು ಬಾ, ನಾ ಇಲ್ಲೇ ನಿಂತಿರ್ತೀನಿ. ಪಾಪ ನನ್ನ ದೋಸ್ತಗೆ ಏನೂ ಗೊತ್ತಿಲ್ಲ, ಏನು ಕ್ಯಾಕಿಸ್ ಉಗಿದು ಬರ್ತೀನಿ ಅಂದ್ರೆ ಹೋಗಿ. ಆಯ್ತು ಇಲ್ಲೇ ನಿಂದ್ರು. ಏನಾರು ಕೇಳಕತ್ತಿರ್ಬೇಕು ರೊಕ್ಕಗಿಕ್ಕ, ನಮ್ಮವ್ಗೆ ಏನಾರು ಹೇಳಂತ ಹೇಳ್ಯಾರ ಯಾರಿಗೆ ಗೊತ್ತು, ಅದಕ್ಕೆ ಅವ್ರ ಅಮ್ಮ ಹೇಳಿ ಕಳಿಸಿರ್ತಾಳೆ. ನಿಂದ್ರು, ನಾನು ಬರ್ತೀನಿ ಅಂತ. ಒಳ್ಳೆ ಅದ್ರ ಮಾರಿ ನೋಡೋದು ಬೇಡ, ಇಟ್ಟ ನಿಂದಿರ್ತೀನಿ ನಾನು. ಚೇತನ್ 1 ವಾರ ಆಯಿತು ನೀನು ನನಗೆ ಸಿಕ್ಕೇ ಇಲ್ಲ. ನಾನು ನಿನಗೆ ಹೇಳಿದ್ನೆಲ್ಲ ಏನು ಮಾಡಿದಿ? ನಿನ್ನ ಜೊತೆ ನಾನು ಹೊಸ ಜೀವನ ಪ್ರಾರಂಭ ಮಾಡಬೇಕು ಚೇತನ್. ನೋಡು ನೋಡಮ್ಮಿ, ನಿನ್ನ ಜೀವನ ನಿನ್ನ ಕೈಯಲ್ಲಿರುತ್ತಲ್ಲ, ಅವಳನ್ನ ಬಿಂದುನ ಬಿಟ್ಬಿಡು. ನಾ ಇಬ್ಬರು ಮೊದಲು ಹೆಂಗಿದ್ದೀವಿ ಖುಷಿಯಾಗಿ ಹಾಗೆ ಇರೋಣ. ಚೇತನ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಚೇತನ್ ಐ ಲವ್ ಯು. ಏನಂತ ತಿಳ್ಕೊಂಡು ನಿನ್ನಷ್ಟಕ್ಕೆ ನೀನು ಐ ಲವ್ ಯು ಅಂತೀಯ? ನಾಚಿಗೆ ಮಾನ ಮರಿದೈತೇನು ನನಗೆ ಡೈವರ್ಸ್ ಆಗಿ ಭಾಳ ದಿನ ಆಗೈತಿ. ಏನು ದಿನಗಳಲ್ಲ ತಿಂಗಳುಗಳ ಹೋದು ವರ್ಷ ಆಗಕ್ಕೆ ಬಂತು. ನೀನು ಇನ್ನೇಮಿ ನನಗೆ ಈ ಥರ ಎಲ್ಲ ಐ ಲವ್ ಯು ಗಿಲವ್ ಯು ಅಂತ ಹೇಳಿ ನಾನು ಹಿಂದಿಂದ ಬಂದೆ ಅಂದ್ರೆ ನೀನು ಕಾಲು ಮರಲೆ ಹೊಡಿತೀನಿ. ನಮ್ಮವ್ವನ್ನ ಹಸ್ತೀನಿ. ನಮ್ಮವ್ವ ನೋಡಿಲಿ ಹೆಂಗದಾನ ಅನ್ನೋದು. ನನಗೆ ಡೈವರ್ಸ್ ಆಗ್ಲಿಕ್ಕಂದ್ರೆ ಒಂದು ಮಾತು, ಡೈವರ್ಸ್ ಆಗಿ ನಾನು ತಿರುಗಿ ಲಗ್ನನೂ ಫಿಕ್ಸ್ ಆಗೈತಿ. ನನ್ನ ಬಿಂದುನ ನನ್ನ ಹೃದಯದಲ್ಲಿಟ್ಟು ಪೂಜಿಸ್ತೀನಿ. ನಿನ್ನಂಥವಳು ಈಗ ನನ್ನ ಬಿಂದುನ ಒಂದು ಕಿರುಬಳ ಯೋಗ್ಯತೆ ನಿನಗಿಲ್ಲ. ಅಷ್ಟು ಒಳ್ಳೆ ಹುಡುಗಿ, ಅಂಥದ್ದನ್ನು ಬಿಟ್ಟು ನಾನು ಹಿಂದೆ ಬಂದು ನಿನ್ನ ಲಗ್ನ ಅದೇ. ನೀನು ನಿನ್ನ ಏನಂದ್ರೂ ನಿಂಗೆ ನಾಚಿಗಿಲ್ಲ ನೋಡು. ನಾನು ಹಿಂದೆ ಬರಕ್ಕೆ ಹೋಗ್ಬೇಡ. ನೀನು ಹೊಳ್ಳೆ ಮುಳ್ಳೆ ನಾನು ಹಿಂದೆ ಬಂದೆ, ನಾನು ಪೊಲೀಸ್ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ. ಯಾಕೆ ಹೇಳು? ರೊಕ್ಕ ಸಂಬಂಧ ನಾನು ಬ್ಲ್ಯಾಕ್ ಮೇಲ್ ಮಾಡಕತ್ತಾಳ ನೋಡ್ರಿ, ಡೈವರ್ಸ್ ಆಗೈತಿ ಆದರೂ ಬಿಡಾಕತ್ತಿಲ್ಲ ಅಂತ ಹೇಳಿ ನಾನು ಹೋಗಿ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಏನು ಇದೇ ಲಾಸ್ಟು ಇದೇ ಫಸ್ಟು. ಹುಡ್ಕೊಂಡು ಹೋಗಿ ಯಾವನಾರ ಶ್ರೀಮಂತ ಇನ್ನೊಬ್ಬ ಸಿಗ್ತಾನ ನೋಡು, ಹುಡ್ಕೊಂಡು ಹೋಗಿ ಅಂಥವ್ನ ಲಗ್ನ. ನಿನಗೇನು ಗಂಡಸರನ್ನ ಪಟಾಯಿಸೋದೇನು ಒಂದು ಕ್ಷಣ ಸಾಕು ನಿನಗೆ, ಹೌದಿಲ್ಲ? ನೀನು ಶೋಕಿ ಜೀವನ ಐತಲ್ಲ, ಇದು ಮೈ ಕಾಣಿಸ್ಕೊಂತ ಅಡ್ಡಾಡೋದು, ಅದನ್ನು ತೋರಿಸಿದ್ರೆ ಯಾವನಾದ್ರೂ ಬಿಡ್ತಾನ? ಹೋಗಿ ಸಿಟಿಗೆ ಹೋಗಿ ಹುಡ್ಕೊಂಡು ಯಾವನಾರು ಸಿಗ್ತಾನ ಅವನ ಬುಟ್ಟಿಗೆ ಹಾಕೊಂಡು ಲಗ್ನಾಗ. ನಮ್ಮ ಹಿಂದಿಂದ ಅಡ್ಡಾಡಕ್ಕೆ ಹೋಗ್ಬೇಡ. ಏನು ಇನ್ನೇ ಮಿನಿ ಅಡ್ಡೆ ಮಂದಿ ಮುಂದನ ಚಪ್ಪಲಿ ಹರಿಯಂಗೆ ಹೊಡಿತೀನಿ. ಮತ್ತು ಇದನ್ನ ತಿಳ್ಕೊಂಬಿಡು ನೀನು. ನನಗೆ ಯಾವ ಸಂಬಂಧನೂ ಇಲ್ಲ. ಇದೇ ಹೇಳತ್ತೀನಿ, ಇನ್ನೊಂದು ಸರಿ ಹೇಳ್ತೀನಿ. ನನಗೆ ಯಾವ ಸಂಬಂಧನೂ ಇಲ್ಲ, ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ, ಯಾವ ಪ್ರೇಮನೂ ಇಲ್ಲ, ನನಗೇನೂ ಅಲ್ಲ. ಏನು ನನ್ನ ಬಿಂದುನೇ, ನನ್ನ ಜಗತ್ತು, ನನ್ನ ಪ್ರಪಂಚ, ನನ್ನ ಜೀವನ, ನನ್ನ ಮುದ್ದು, ನನ್ನ ಬಂಗಾರಿ ಎಲ್ಲ ನನ್ನ ಬಿಂದುನೇ. ಏನು ಸಾಕಾ? ಇನ್ನು ಬೇಕಾ? ಗುಡ್ ಬೈ. ನನಗೆ ಮಾರಿ ತೋರಿಸಿ ಬಂದು ಇನ್ನೇನು ತೋರಿಸಿದ್ರೆ ಮಾರಿ ಹೆಂಡಿನ ಒಗಿತೀನಿ. ಏನು ನನ್ನನ್ನು ಕಾಲಿಗೆ ಒದ್ದು ಹೊಕ್ಕಿಯಾ? ನನಗೆ ಮಾರಿ ಹೆಂಡಿ ಒಗಿತೀನಿ ಅಂತೀಯಾ? ಚಪ್ಪಲಿ ತೊಗೊಂಡು ಹೊಡಿತೀನಿ ಅಂತೀಯಾ? ನನ್ನ ಸೋಕಿ ಜೀವನ ಮಂದಿ ತೋರಿಸಿ ಬುಟ್ಟಿಗೆ ಹಾಕೊಂತೀಯಾ? ನಿನ್ನ ಬಿಡಂಗಿಲ್ಲ. ನೀನು ಬಿಂದು ಅದು ಹೆಂಗೆ ಖುಷಿಯಾಗಿರ್ತೀರಿ ನಾನು ನೋಡೇ ಬಿಡ್ತೀನಿ. ನಿನ್ನ ಲೈಫಲ್ಲಿ ನೀನು ಯಾವಾಗ್ಲೂ ಅಳ್ಳೋದ್ಕೋತಾನೆ ಇರಬೇಕು. ಹಂಗೆ ನಾ ಮಾಡ್ಲಿಕ್ಕಂದ್ರೆ ಕೇಳು. ನಿನ್ನಂದು ಮತ್ತೆ ವಾಪಸ್ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಏನೋ ಲೈಫಲ್ಲಿ ಸೆಟ್ಲ್ ಆಗಬೇಕು, ಎಲ್ಲರ ಕೈ ಬಿಟ್ಟರು. ಇವನು ಶ್ರೀಮಂತ ಅಂತ ಹೋದೆ, ಇವನು ಶ್ರೀಮಂತಿಲ್ಲ, ಕಡಿಕೆ ಇವನಾರ ಸಿಗ್ತಾನಂತ ಇವನು ಹಿಂದೆ ಬಂದ್ರೆ ಮತ್ತೆ ನನಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತೀಯ ನೀನು? ಮತ್ತೆ ನಾನು ಹುಡುಕ್ಕೊಂಡು ಬರ್ಬೇಕಲ್ಲ, ಹಂಗೆ ನಾ ಮಾಡ್ಲಿಕ್ಕಂತ ಕೇಳು. ನಿನ್ನ ಬಿಂದುನ ಅಗಸ್ಲಿಕ್ಕಂದ್ರೆ ಕೇಳ್ತಿರು. ಮಂದ್ಯಾಕ ಮರ್ಯಾದೆ ಕಳಿತೀನಿ ನಾನು ನಿನ್ನ ಬಿಂದುನ. ಎಂಥವಳು ಅದಾಳೆ ಅಂತ ಹೇಳಿ ನೀನ ದೂರ ಮಾಡಿ ಮತ್ತೆ ನಾನು ಹಿಂದೆ ಬರಬೇಕು. ಹಂಗೆ ಮಾಡ್ಲಿಕ್ಕಂದ್ರೆ ಕೇಳಲ್ಲ ನೀಚ. ಯವ್ವ ಬ್ಯಾಕ್ ಅಡ್ಡ ಹೋದಂಗೆ ಆತಲ್ಲೇ, ಯಾತ್ರ ಮಾರಿ ನೋಡ್ಬಾರ್ದು ಅನ್ಕೊಂಡೇವಿ. ಆ ಮಾರಿನ ಕಾಣ್ತಲ್ಲೇ ಜೈ ಆತಿವತ್ತು. ಕೆಲಸ ಏನೂ ಆಗೋದಿಲ್ಲ, ನಡಿ ಮಾಡಿ ಹೋಗೋನು. ಆಶಕ ಏನ್ ಮಾತಾಡ್ಕತ್ತಿ ನೀನು? ಬೆಕ್ಕ ಅಡ್ಡ ಹೋದಂಗಂತ ಯಾರಿಗಂದಿ ನೀನು? ನಿನಗಂದೆ ನೋಡು. ನಿನ್ನ ಮಾರಿ ನೋಡಿದ್ರೆ ಏನು ಕೆಲಸ ಆಗೋದಿಲ್ಲ, ಅದಕ್ಕೆ ಅಂದಿದ್ದೆ. ಏನೀಗ ಏನು ಮಾಡ್ತಿ? ಯಾಕೆ ಹೆಂಗ್ ಕಾಣಿಸುತ್ತೆ? ನನಗಂದಿರಂತ ಮತ್ತೆ ಎಷ್ಟು ಚಂದ ಹೇಳಕತ್ತಿಯಲ್ಲ. ನಾನು ಪಡಿಗೆ ನಾ ಹೋಗ ಹೊಂಟಿ ನಾನು ಸುಮ್ಮ. ಏನು ನಿಮಗೆ ಏನೋ ಅಂದಿದ್ದೆ ನಾನು? ನಿಮ್ ಜಗಳ ಸಿಕ್ಕಿಲ್ಲ ಇವತ್ತ? ನಿಮ್ಮ ಮಾತಿ ನಿಮ್ಮ ಗಾಣದರ ಜೊತೆ ಜಗಳ ಸಿಕ್ಕಿಲ್ಲಲ್ಲ, ಅದ್ರ ಸಂಬಂಧ ನನ್ನ ಜೊತೆ ಜಗಳಕ್ಕೆ ಬಂದಿರಿ ನೀವು. ಯವ್ವ ನಾವು ನಮ್ಮ ಅತ್ತಿನ ಪೂಜೆ ಮಾಡ್ತೀವಿ, ಪೂಜೆ. ನನ್ನ ಗಂಡನ್ನ ರಾಜನ್ ತರ ನಾನು ನೋಡ್ಕೋತೇವೆ, ಹೌದಿಲ್ಲಲೇ ಜೈ? ನಿನಗೆ
ಸಿರಿಮಂತಿಲ್ಲ ಅಂತಂದು ಹೊರಗೆ ಹಾಕಂಗಿಲ್ಲ. ಹಾ ಹೌದಿಲ್ಲಲೇ ಜೈ? ಯಾರ ಗಂಡದರ ಸಿರಿಮಂತಿಲ್ಲ ಅಂತ ಹೊರಗೆ ಹಾಕ್ತಿರ್ತಾರ. ಯವ್ವ ನಮ್ಮ ಊರಾಗ ಒಳ್ಳೆ ಇದು ಹೊಕ್ಕೊಂಡಂಗೈತೆ, ರಾಕ್ಷಸ ಹೊಕ್ಕೊಂಡಂಗೈತಿ. ಇವ್ ತಂದ ರಾಕ್ಷಸಗಳು ಯಾರು ನಮ್ಮ ಮಕ್ಕಳು ಏನಾರು ನೋಡಿ ಇದನ್ನ ಕಲಿಬೇಕಾಗಿತ್ತು ಇಂತವ್ರು ನೋಡಿ ಇವತ್ತನ್ನ ಯಾಕೆ ಬಹಿಷ್ಕಾರ ಹಾಕಿ ಊರಿಂದ ಹೊರಗೆ ಇಡಬಾರ್ದ ಯವ್ವ? ವಾಸಿ ಇಂತವ್ರು ನೋಡಿದ್ರ ನಮ್ಗೂ ಅದ ನೆಳ ಬಿದ್ದಿತ್ತ ಯವ್ವ. ನನ್ನ ಗಂಡ ಮನೆ ಕುಡಿದು ಬಂದಿದ್ದನ್ಲೇ, ಕುಡಿದು ಬಂದ್ರ ನಾನು ತಾಡ್ನ್ಯಾಗ ಅನ್ನ ಸಾರ ಹಾಕಿ ಉಣ್ಸಿದ್ರು ಹೊಡೆದ. ಆದ್ರೂ ನನ್ನ ಗಂಡ ನಾನು ತಂದು ಕಾಲು ಒತ್ತಿ ನಮಸ್ಕಾರ ಮಾಡಿ ಮಕ್ಕೊಂಡೇವ. ನಾನು ಅಂತವ್ರು ನಾವು ಪತಿವ್ರತೆ ಇದಾರ ಯವ್ವ. ನಾವು ಗಂಡ ಅಂದ್ರ ತಲೆ ಮ್ಯಾಗ ಇಟ್ಕೊಂಡು ಪೂಜೆ ಮಾಡ್ತೇವೆ. ನಾವು ಎತ್ಕೊಂಡು ಮಹಾಸತಿ ಅನಸಿವಿ ಅಂತಾರ. ನಾವು ಬುಟ್ಟ್ಯಾಗ ಇಟ್ಕೊಂಡು ಹೊತ್ಕೊಂಡು ಹೋಗ್ತೇವಿ. ಅಂತವ್ರು ನಾವು ಸಿರಿಮಂತಿಲ್ಲ ಅಂತಂದು ಹೊರಗೆ ಹಾಕಂಗಿಲ್ಲವ ಯವ್ವ, ಹೊರಗೆ ಹಾಕಂಗಿಲ್ಲ. ಪಾಪ ಅತ್ತಿದೇವ್ರನ್ನ ದೇವ್ರು ತಾಯಿ ತರ ನೋಡ್ಕೊಂಡು ಹೋಗ್ಬೇಕ. ಅಂತದ್ರಾಗ ಬಾಯಿಗೆ ಬಂದಂಗ ಮಾತಾಡಿ ಹಲ್ಕಟ್ ಮಾತಾಡಿ ಹೊರಗೆ ಹಾಕ್ತಾವ ಯವ್ವ. ಸುಳ್ಳ್ಯಾರ ಒಬ್ಬೊಬ್ರು ನಮ್ಗೆ ಯಾಕೆ ಬೇಕಲೇ ಆಸಿ ನಡಿ, ನಮಗೂ ಇಂಥದ ಬಿದ್ದಿತ್ತಂತೆ. ನಾವು ಮಹಾಸತಿ ಅನ್ಸಿವೆ ಆಕಿನ್ನು ನಾವು ಪಾಲನೆ ಮಾಡೋರು, ನಾವು ಗೆಳತಿಯರು ಎಲ್ಲರೂ. ಮತ್ ನಮ್ಗೆ ಯಾಕೆ ಬೇಕವ ಯವ್ವ? ನಡಿಲೇ ಆಸಿ ನಡಿ. ಚಲೋ ಮಾತಾಡಿದ್ ನೋಡ್ಲೆ ಜೈ, ಭಾರಿ ಮಾತಾಡಿದಲೆ. ಏನ್ಲೇ ಮಹಾಸತಿ ಅನ್ಸಿವೆ ನೆನಪು ಬಂದ್ಬಿಡ್ತ ನಿನಗೆ? ನನಗರ ಅಟ್ಟ ನಗು ಬಂದೈತೆ ನೋಡು. ಅದ್ರ ಮಾರಿ ನೋಡಿದ್ಯಾ ಒಳ್ಳೆ ಬಾವು ಬೇಕಿ ಬಂದೈತಿ. ಚಲೋ ಹೊಟ್ಟಿ ಉರ್ಸಿದ್ ನೋಡು. ನನಗೆ ಭಾಳ ಖುಷಿ ಆಯ್ತು. ಹೋಗೋ ಹೊತ್ನ್ಯಾಗ ಅಲ್ಲಿ ಲಸಿ ಏನ ಹಚ್ಚಿರ್ತಾರಲ್ಲ ಅಂತ ಕುಡಿದು ಹೋಗೋ ನಡಿ, ತಣ್ಣಗಾಗುತ್ತೆ ಹೊಟ್ಟಿ. ಆಸಿ ನಾನು ಯಾರ್ಲೇ ಮೊದ್ಲು? ಜಯ 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 ನಾನು ನಮ್ಮನ್ನು ತೊಡಿದ್ರೆ ಬಿಟ್ಬಿಡ್ತೀನಿ. ಇನ್ನ ಆಕೆಗೆ ಅಂತಿದ್ಮೇಲೆ ಆದ್ರೆ ಟೈಮ್ ಇಲ್ಲಲ್ಲ ಈಗ. ಹೋಗಿ ಜಂಪರಿಸ್ಕೊಂಡ್ ಬರ್ಬೇಕು, ಏನ ಮನ್ಯಾಗ ಕೆಲಸ ಮಾಡಬೇಕು. ನಡಿ ಹೋಗು. ಎಲ್ಲತ್ರ ಜೊತೆ ಅನಿಸ್ಕೋಬೇಕಾತ ನಾನು. ಹೋಗಿ ನಮ್ಮ ಅಮ್ಮನ ಮುಂದೆ ಎಲ್ಲ ಹೇಳ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗೆ ಇರಬೇಕು ರೀ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ಈ ಕಥೆಯಲ್ಲಿ ಏನಾದರೂ ಚೇಂಜ್ ಬೇಕಾ ಏನು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ನಮಸ್ಕಾರ.